ಹಾಯ್ ಹಲೋ ನಮಸ್ಕಾರ ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮತ್ತೊಂದು ಜಾತ್ರೆಗೆ ಹೊಂಟೇವ್ರಿ. ಹೇಳಕ್ಕೆ ನನಗೂ ಬರತ್ತೈತಿ, ಈ ವರ್ಷ ಭಾಳ ಜಾತ್ರೆ ಆಗ್ಯಾವು. ಆದರೆ ಏನು ಮಾಡ್ಬೇಕ್ರಿ, ಬಿಡಕ್ಕೆ ಬರೋದಿಲ್ಲ, ಎಲ್ಲವೂ ಅಟೆಂಡ್ ಆಗಲೇಬೇಕು. ಹೀಗಾಗಿ ಹುಳಿಕುಪ್ಪಿಗೆ ಹೊಂಟೇವಿ ನಾವು. ನಮ್ಮ ಮಾಮಾರು ದೇವ್ರ ಮಾಡ್ಯಾರಲ್ಲಿ. ಹಾಯ್ ಮಾಡ್ರಿ, ಹಾಯ್ ಸಿರಿ ದೊಡ್ಡಮ್ಮಗೆ ಹೇಳಿ ಹಾಯ್. ಹಾಯ್ ಹಾಯ್ ಮೊನ್ನೆ ಕರ್ಜಿಗಿ ಬ್ಲಾಗ್ ಹಾಕಿದ್ದೆ ಅಲ್ರಿ, ಅದ ಮಾಮಾರ ಈಗ ಹುಳಿಕುಪ್ಪಿ ಒಳಗೆ ದೇವ್ರ ಮಾಡ್ಯಾರಿ. ಹೊರಗಡೆ ಎಲ್ಲ ಟೆಂಟ್ ಹಾಕಿ ಈ ಟೈಪು. ಫಸ್ಟ್ ಲೈನ್ ಸೆಕೆಂಡ್ ಲೈನ್ ಗೊತ್ತಿಲ್ಲ. ಇವತ್ತಿನ ಡೇ ಜಾತ್ರೆ ಎಲ್ಲ ಹೆಂಗಿರ್ತೈತಿ ಈ ಬ್ಲಾಗ್ ಒಳಗೆ ನೋಡ್ರಿ. ನಮ್ಮ ಅಣ್ಣನು ನಮ್ಮ ಕಾರ್ ಹಿಂದೆ ಬಂದಾನಂತ್ರಿ, ಈಗ ಹೇಳತ್ತಾನ ನೋಡ್ರಿ. ಫೋನ್ ಮಾಡ್ಬೇಕಿಲ್ಲ ಅಂದ್ರೆ ಏನು ಹೇಳ್ತಾನ, ಏನು ಹೇಳಿ ಫೋನ್ ಮಾಡ್ಬೇಕಿಲ್ಲ. ಚಂದ ಕಾಣತಿ ನೋಡೋಣ. ಮತ್ತು ಬ್ರಾಸ್ಲೆಟ್ ಉಂಗ್ರ ಫುಲ್ ಮಿಂಚು. ಈ ದೇವ್ರಿಗೆ ರೀ ಈಗ ನಮ್ಮ ಮಾಮಾರು ಕಂದೂರಿ ಮಾಡ್ತಾ ಇರೋದು. ಈ ದೇವರು ಇದು ಹೊರಬೀರಪ್ಪ ಅಂತೇಳಿ. ಆಮೇಲೆ ಊರ ಒಳಗೆ ಒಂದು ಒಳಬೀರಪ್ಪ ಅಂತೈತಿ, ಎರಡು ಬೀರಪ್ಪ. ಕಂದೂರಿ ಅದೆಲ್ಲ ಮಾಡೋದು ಈ ದೇವ್ರಿಗೆನ. ಇದು ಊರು ಹೊರಗೈತಿ. ಗುಡಿ ಮಾತ್ರ ಭಾಳ ಚಂದ ಐತ್ರಿ, ಆಮೇಲೆ ತೋರಿಸ್ತೇನೆ ಅದನ್ನು ನೋಡ್ರಿ. ಈ ಥರ ಎಲ್ಲ ಟೆಂಟ್ ಹಾಕ್ಕೊಂಡು ಎಲ್ಲರೂ ಸೇರಿ ಜಾತ್ರೆ ಮಾಡೋದು ಭಾಳ ಚಂದ. ಯಾವಾಗ ಬಂದ್ರಿ? ಆರಾಮದಿರ? ಆರಾಮದಿರಿ. ಯಾವಾಗ ಬಂದ್ರಿ? ಬರ್ರಿ. ಹಾಯ್, ಇವ್ರೀ ದೇವ್ರು ಮಾಡಿದ್ದು ಇವತ್ತ. ಹೊಡೆಯೋಕರಾಕ ಏನು ಮಾಡತ್ತೀರಿ ಇಲ್ಲಿ? ಮನಿ ಯಾರಿಗೆ? ಮಾಮಾಗ. ಕಾಕ ಬಂದಿರಿ? ಅಲ್ಲ, ಸಿರಿ ಪಿ ಎಮ್ ಯೂಟ್ಯೂಬ್ ಚಾನೆಲ್ ಇಂದ ಬಂದಿರಿ. ಬಂಕಾಪುರ ಹಾವೇರಿ. ನೀವು ಗ್ರಾಮ ಏನ್ ಮಾಡಕ್ ಬಂದಿರಿ ಇಲ್ಲಿ? ಜಾತ್ರೆ ನಮ್ಮ ಮನೆ ನಂಬರ್ 704. ಅಲ್ಲಿ ಕಜ್ಜಿಗೆ ಬಂದು ಕೇಳಿದ್ರೆ ಹೇಳ್ತೀರಲ್ಲ. ಇವ್ರು ಇಷ್ಟ ತರ ಮಿಕ್ಸಿ ಮಾಡಿ ಬಂದಾರಿ. ಮತ್ತೆ ಪೂಜಾರಿಗಿರಿ ಮಾಡ್ಯಾರದ. ಇವ್ರ ಮಗಳು ಇಕ್ಕಿ ಗಾನು ಹಾಯ್. ಇನ್ನೊಬ್ಬ ಕೇಳಲ್ರಿ ಗೌತಮಿ ತಂಗಿ ಬಾರಲ್ಲಿ ತಂಗಿ ಏನ್ ಮಾಡಪ್ಪ ಉಡಾಳ್ ಧನ್ಯ ರೀ. ಧನ್ಯ ಶರೀರಿಲ್ಲ ನಮ್ಮ ಅಕ್ಕ ಹೋದಾಳ ಸರ್. ಹಾಯ್ ಅಕ್ಕವಾ, ಉಂಡಿ ಊಟ ಮಾಡಿದಿ? ನಮ್ದು ಆತ. ಮಾಮಾರೇ ಹೋಗ್ಬಿಡ್ತಾರ, ಬರಲ್ಲ ಈಕಿ ನೋಡ್ರಿ. ಯಾವಾಗ್ಲೂ ಮಾಮಾರನ್ ಬಿಟ್ಟ ಬರ್ತಾರ. ಜೋರ್ ಹೇಳು ವಿಡಿಯೋ ಮಾಡಾತನ. ಬಾಯ್ ಬರ್ಸಿದ್ನು ಖರ್ಚು ಬತ್ತು. ಮೆಲ್ಕ ಐಸ್ ಕ್ರೀಮ್ ಚಲೋ ಅದಾವ, ಹುಡುಗ ಚಲೋ ಇಲ್ಲ. ಇದು ದೇವಸ್ಥಾನದ ಹೊರಗ್ರಿ. ಇದು ಮೊದಲಿಗೆ ದೇವಸ್ಥಾನ ಊರ ಹೊರಗೈತಿ, ಹಾಗಾಗಿ ತೋಟ ಅದೆಲ್ಲ ಐತಿ. ಭಾಳ ತಂಪೈತಿ, ಚಂದ ಐತಿ ವಾತಾವರಣ. ಅಲ್ಲಿ ಟೆಂಟ್ ಒಳಗೆ ಬಿಸಿಲಿಗೆ ಭಾಳ ಶೆಕೆ ಆತಿತ್ರಿ, ಹಾಗಾಗಿ ಇಲ್ಲಿಗೆ ಬಂದ್ಬಿಟ್ವಿ. ಈ ಹುಡುಗರು ನೋಡ್ರಿ ವಿಡಿಯೋ ಅನ್ನೋದಕ್ಕೆ ಫುಲ್ ಅಲರ್ಟ್ ಆಗಿಬಿಡ್ತಾರ. ಇದು ಟೇಸ್ಟ್ ಇದೆ.
ಸಿರಿ ಇಲ್ಲಿ ಮಾಡಮ್ಮ. ಚಿಯರ್. ಇದನ್ನು ಹೇಳಿದ್ದೆ ಅಲ್ರಿ, ಹೊರಬೀರಪ್ಪನ ಗುಡಿ ಒಳಬೀರಪ್ಪನ ಗುಡಿ ಅಂತೇಳಿ. ಇದು ಒಳಬೀರಪ್ಪನ ಗುಡಿ ಊರೊಳಗೈತ್ರಿ. ಅಲ್ಲಿಂದ ಈ ಥರ ಏನೋ ಪಾಲ್ಕಿ ಮಾಡ್ಕೊಂತ ಬರ್ತಾರಂತ ದೇವರು. ಆಮೇಲೆ ಭಂಡಾರ ಎಲ್ಲ ನೋಡ್ರಿ, ಆ ಥರ ಎಲ್ಲ ಫುಲ್ ಅವರೆಲ್ಲ ಹಚ್ಕೊಂಡಿರ್ತಾರೆ, ಅದನ್ನು ಉಗ್ಗುತ್ತಾರ. ಇದೇ ಥರನ ದೇವ್ರ ಚಾಕ್ರಿ ಮಾಡ್ಕೊಂತ ಬರ್ತಾರೆ. ನಾವು ಇದು ಸೆಕೆಂಡ್ ಟೈಮ್ ರೀ ನೋಡತ್ತಿರೋದು. ಫಸ್ಟಿಂದ ಅಷ್ಟು ನೆನಪಿಲ್ಲ, ಸಣ್ಣವ್ರು ಇದ್ವಿ. ಈಗ ಇನ್ನೂ ಚಂದ ಮಾಡತ್ತಾರ ನೋಡ್ರಿ. ಭಂಡಾರ ಎಲ್ಲ ಹೆಂಗೆ ಉಗ್ಗುತ್ತಾರ, ಎಲ್ಲರೂ ಫುಲ್ ಮುಖಕ್ಕೆ ಹಚ್ಕೊಂಡಿರ್ತಾರೆ. ಆಮೇಲೆ ಚಗಡಿ ಫುಲ್ ಊರೊಳಗೆ ಯಾರ್ಯಾರ ಮನೆ ಒಳಗೆ ಎತ್ತದವಲ್ರಿ ಅವರೆಲ್ಲರೂ ಚಗಡಿ ಆಮೇಲೆ ಬಂಡಿ ಟೈಪ್ ಎಲ್ಲ ಕಟ್ಟಿರ್ತಾರೆ. ಅದೆಲ್ಲನೂ ಅದ್ರದ್ದು ಒಂದು ಲೈನ್ ಇರ್ತೈತೆ, ಅದನ್ನು ಆಮೇಲೆ ತೋರಿಸ್ತೀನಿ. ಇನ್ನು ಪಾಲ್ಕಿ ಆಮೇಲೆ ದೇವ್ರ ಹೊತ್ತವರೆಲ್ಲ ದೇವ್ರ ಚಾಕ್ರಿ ಮಾಡ್ಕೊಂತ ಈ ಊರಿಂದ ಅದು ಗುಡಿ ಹೊರಗೆ ಐತಲ್ರಿ, ನಾ ಆವಾಗಲೇ ತೋರಿಸಿದ್ದೆ. ನಾವು ಅಲ್ಲಿಂದ ಇದನ್ನು ನೋಡೋಕ್ಕಂತ ಈ ಕಡೆ ಬಂದ್ವಿ. ಈ ವಿಡಿಯೋಸ್ ಎಲ್ಲ ನಮ್ಮ ಮನೆಯವ್ರು ಮಾಡ್ಯಾರ. ಅದು ನೋಡೋಕ್ಕಂತೇಳಿ ಇಲ್ಲಿಂದ ಅಲ್ಲಿಗೆ ಹೋಗ್ತಾವ್ರಲ್ಲ ದೇವರು. ಈ ಜನ ಎಲ್ಲನೂ ಅಲ್ಲಿಗೆ ಹೋಗ್ತಾರೆ. ದೀ ನಮಸ್ಕಾರ ಹಾಕೋರೆಲ್ಲ ದೀ ನಮಸ್ಕಾರ ಹಾಕ್ಕೊಂಡು ಬರ್ತಾರೆ. ನಮ್ಮ ಕಿರಣನು ದೀ ನಮಸ್ಕಾರ ಹಾಕತಾನ, ಆ ಕಡೆಗೆ ದೂರದ ನಾವು ಆಮೇಲೆ ತೋರಿಸ್ತೀವಿ. ನೋಡ್ರಿ, ಇವರೆಲ್ಲ ಜೋಳ್ಗಿ ಒಳಗನ ಭಂಡಾರ ಕೊಟ್ಕೊಂಡು ಉಕ್ಕೊಂತ ಹೊಂಟಾರ. ಚಕಡಿ ಇದೆ ಅದಾವ ನೋಡ್ರಿ ಇಲ್ಲಿ. ಇದು ಸ್ಟಾರ್ಟಿಂಗ್ ರೀ. ಇದೇ ಥರನ ಬಹಳ ಅದಾವು. ಒಂದು ಫುಲ್ ದೊಡ್ಡ ಲೈನ್ ಐತಿ. ಹಾವೇರಿ ಜಿಲ್ಲೆ ಒಳಗನ ಇದು ಎತ್ತು ಆಮೇಲೆ ಚಕಡಿ ಇರೋ ಊರು ಅಂದ್ರೆ ಜಾಸ್ತಿ ಇರೋದಂದ್ರೆ ಇದು ಹುಳಿಕುಪ್ಪೆ ಒಳಗೆ ಅಂತ ನಮ್ಮ ಅಣ್ಣ ಅಂದ, ನನಗೂ ಗೊತ್ತಿಲ್ಲ. ಆದ್ರೆ ನಾವು ನೋಡೋ ಪ್ರಕಾರ ನಿಜ ಇರ್ಬೋದ್ರಿ. ಭಾಳ ಅದಾವು, ಒಂದು ದೊಡ್ಡ ಲೈನ್ ಐತಿ, ಭಾಳ ಎತ್ತದವು, ಭಾಳ ಚಕಡಿ ಅದಾವು. ನೋಡ್ರಿ, ಎಲ್ಲರೂ ದೀಪ ನಮಸ್ಕಾರ ಹಾಕ್ಕೊಂಡು ಈ ದೇವಸ್ಥಾನದ ಹೊರಗಡೆಗೆ ಎಲ್ಲರೂ ಸ್ನಾನಕ್ಕೆ ಹೊಂಟಾರ. ನಮ್ಮ ಕಿರಣನ ಸ್ನಾನಕ್ಕೆ ಹೊಂಟಾನಿಗೆ. ಭಾಳ ಜನ ಅದ ರೀ, ದೀಪ ನಮಸ್ಕಾರ ಹಾಕೋರು ಜನ ಭಾಳ ಅದಾರ. ಗುಡಿ ನೋಡ್ರಿ ಇದು ಎಷ್ಟು ಚಂದ ಐತಿ. ತೋಟ ಫುಲ್ ತೋಟ ಐತ್ರಿ. ಆಮೇಲೆ ತೋಟಕ್ಕೆ ಗಲೀಜು ಮಾಡಬಾರ್ದು ಅಂತೇಳಿ ಫುಲ್ ನೀರು ಬಿಟ್ಟು ಹಸಿ ಮಾಡಿಬಿಟ್ಟಾರ. ಚಂದ ಐತಿ ದೇವಸ್ಥಾನ, ಇಷ್ಟ ಆಯ್ತು ನಮಗೆ. ಕಿರಣನ ದೇವಸ್ಥಾನಕ್ಕೆ ಹೋಗಿ ದೀಪ ನಮಸ್ಕಾರ ಹಾಕಿ ಬಂದಾರೆ. ಅಲ್ಲೇ ಕುಂದ್ರಸಕ್ಕೆ ಜನ ಭಾಳ ಇರ್ತಾರಂತೇಳಿ ಟೆಂಟ್ ಒಳಗೆ ಕುಂದಿರ್ಸಾರ. ಎಲ್ಲರೂ ಆರತಿ ಮಾಡತ್ತಾರ. ಹಂಗೆ ಅವ್ನು ನೋಡ್ರಿ ಯಾರು ಎಷ್ಟು ರೊಕ್ಕ ಕೊಡ್ತಾರ ಅನ್ನೋದು ನೋಡ್ಕೊಂಡು ಕುಂತಾನು. ನಮ್ಮ ಮಮ್ಮಿ 500 ಕೊಟ್ಟಿರ್ಬೇಕು. ಫುಲ್ ಖುಷಿ ಆಗ್ಯಾನ. ನೈಟ್
ಇನ್ನೂ ಊಟ ಇಲ್ಲ. ಇದು ಊಟ ಸ್ಟಾರ್ಟ್ ಆಗೋದು 12 ಗಂಟೆ ಮೇಲಂತ. ಅಂದ್ರೆ ವೆಜ್ ಒಂದು ಸತಿ ಎಡೆ ತೊಗೊತಾರೆ, ನಾನ್ ವೆಜ್ ಒಂದು ಸತಿ ಎಡೆ ತೊಗೊತಾರೆ. ಎರಡೂ ಸೇರಿ ಒಂದು ಸತಿ ತೊಗೊಳಂಗಿಲ್ಲ, ಸಪ್ರೇಟ್ ತೊಗೊತಾರೆ. ಊರವ್ರೆಲ್ಲರೂ, ಆಮೇಲೆ ಊರಿಂದ ಹೊರಗಡೆ ಊರಿಂದ ಬೇರೆ ಊರಿಂದ ಬಂದಿರ್ತಾರಲ್ಲ ಅವರೆಲ್ಲರೂ ಕೊಡೋದು ಲೇಟ್ ಆಗೋದಕ್ಕೆ ಲೇಟ್ ಆಕತಿ. ಫೈನಲ್ ಆಗಿ ಊಟ ಸ್ಟಾರ್ಟ್ ಆಗೈತ್ರಿ. 12:30 ಆಯ್ತು ಸ್ಟಾರ್ಟ್ ಆಗಕ್ಕೆ. ದೊಡ್ಡದೊಂದು ಗಂಡ್ಮಕ್ಳ ಪಂಕ್ತಿನ ಕುತ್ಕೊಂಡೈತ್ರಿ, ಇನ್ನೂ ಒಂದು ಪಂಕ್ತಿ ಕುಂದಿರ್ತೈತಿ, ಆಮೇಲೆ ಹೆಣ್ಮಕ್ಳು. ನಮಗೆ ವಿಡಿಯೋ ಮಾಡೋಷ್ಟು ಎನರ್ಜಿ ಇರಲಿಲ್ಲ. ನಮ್ಮ ಮನೆಯವರು ವಿಡಿಯೋ ಮಾಡ್ಯಾರ. ನಾವು ಯಾವಾಗ ಊಟಕ್ಕೆ ಹಾಕ್ತಾರೋ ಅಂತ ಕಾಯ್ಕೊಂಡು ಕುಂತಿದ್ವಿ. ನೆಕ್ಸ್ಟ್ ಡೇ ಹೊಳಿಗೆ ಹೊಂಟ್ವಿ. ನೈಟ್ ಮಕ್ಕೊಳೋದೆಲ್ಲ ಅಂದರೆ 2:30 ಆಯಿತು. ಹಾಗಾಗಿ ನೆಕ್ಸ್ಟ್ ಡೇ ನಾವು ಟ್ಯಾಕ್ಟರ್ನಾಗ ಹೋಗೋಣ ಅಂತ. ಈಗ ಯಾವ್ದಾರ ಒಂದು ಹೊಳಿಗೆ ಹೋಗ್ಬೇಕಂದ್ವಲ್ರಿ, ಮಾಮಾರ ಊರಿಗೂ ನಮಗೂ ಹೋಗಕ್ಕೆ ನಿಯರ್ ಆಗಂಗೆ ಒಂದು ಹೊಳಿ ನೋಡ್ಕೊಂಡು ಅಲ್ಲೇ ಊಟ ಮುಗಿಸ್ಕೊಂಡು ಊರಿಗೆ ಹೋಗ್ತೀವಿ ರೀ. ಅಕ್ಕವ ಮೇಘ ಅಕ್ಕವ ಸ್ನಾನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಊರಿಗೆ ಹೊಂಟಿರಿ. ಚಂದ ಎಲ್ಲರೂ ಸೇರಿ ಜಾತ್ರೆ ಮಾಡೋದಂದ್ರೆ. ಆಮೇಲೆ ನಾವು ಎಲ್ಲರೂ ಸೇರೋದಕ್ಕೆ ಭಾಳ ಖುಷಿ ಪಡ್ತೇವೆ ರೀ. ಯಾರು ಎಷ್ಟೋ ಕೆಲಸ ಇದ್ರೂ ಆವತ್ತಿನ ಡೇ ಎಲ್ಲರೂ ಫ್ರೀ ಆಗಿರ್ತಾರೆ. ನಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನಾವು ಊರು ನಿಯರ್ ಅದೇವಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.